ಚೆನ್ನಾಗಿದ್ರೆ ಫುಲ್ ಚೆನ್ನಾಗಿದ್ರೆ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಬಂದು ಫ್ರೆಂಡ್ಸ್ ಡೇ ಲಾಗ್ ಏನಂತ ಅಣ್ಣ ಕೊಡಲ್ಲ ಕೊಡೋ ಅವ್ನಿಗೆ ಚಾಕ್ಲೇಟ್. ಫ್ರೆಂಡ್ಸ್ ಡೇ ಲಾಗ್ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಏನಂತಾರೆ ಪಲ್ಯ ಮಾಡೀನಿ. ಏನಪ್ಪ ಅಂತಂದ್ರೆ ಸಬ್ಬಸ್ಗೆ ಪಲ್ಯ ಮಾಡೀನಿ ಫ್ರೆಂಡ್ಸ್. ಚಪಾತಿ ರೈಸ್ ಇತ್ತು. ಸೊ ಹಂಗಾಗಿ ಚಪಾತಿ ರೈಸ್ ಮಾಡಿಲ್ಲ, ಸಬ್ಬಸ್ಗೆ ಪಲ್ಯ ಮಾಡೀನಿ. ಅವರಿಬ್ಬರಿಗೂ ಸ್ನಾನ ಮಾಡಿಸಿ ನಮ್ಮ ಅತ್ತರ್ಗ ನಮ್ಮ ಆರು ರೆಡಿ ಆಗಿ ಸ್ಕೂಲಿಗೆ ಹೋಗೋಕೆ ಪೂಜೆ ಆಗೈತಿ ಫ್ರೆಂಡ್ಸ್. ಆಮೇಲೆ ಇದ್ರೆ ಇನ್ನೂ ಬಟ್ಟೆ ಅದಾವು. ಬರೀ ಪೂಜೆ ಯಾವ ಥರ ಮಾಡಿದ್ನಿ ಅಂತ ತೋರಿಸ್ತೀನಿ. ಇಲ್ಲಿ ಬೆಳಗ್ಗೆಲಿಂತ್ರನೇ ಲಾಗ್ನ ಸ್ಟಾರ್ಟ್ ಮಾಡಿದ್ನಿಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ ಫಸ್ಟಿಗೆ ಆಮೇಲೆ ಇಂಟರ್ವ್ಯೂ ತೊಗೊಂಡಿದ್ನಿ. ಬೆಳಗ್ಗೆಲಿಂತ್ರ ವಿಡಿಯೋನ ಮಾಡ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಚಳಿ ಐತಿ. ಕೊಲ್ಲಾಪುರ ಸೈಡ್ ಅಂತ ಹೇಳೋಕ್ಕಾಗತ್ತಿಲ್ಲ, ಅಷ್ಟೊಂದು ಚಳಿ ಐತಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಲ್ಲ ಹೊರಗಿನ ಕಸ ಗುಡಿಸಿ 5 ಗಂಟೆಗೆ ನೀರು ಬರ್ತಾವೆ. ನೀರೆಲ್ಲ ತುಂಬಿ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಸಿಗೆ ತೆಗೆದು ಫಸ್ಟೆಲ್ಲ ಹೊರಗಿನ ಕೆಲಸ ಮಾಡಿಕೊಂಡು ಆಮೇಲೆ ಒಳಗೆ ಬರ್ತೀನಿ ಫ್ರೆಂಡ್ಸ್. ಇನ್ನೂ ಮಲ್ಕೊಂಡಿರ್ತಾರೆ ಇವರು. ಸೊ ಹಾಗಾಗಿ ಕದಾನ ಮುಚ್ಚಿರ್ತೀನಿ. ಹೀಗೆ ನೋಡಿ ನಮ್ಮ ಮನೆಯವ್ರು ಏನೋ ತೊಗೊಂಡೋಗಕ್ಕೆ ಬಂದಿದ್ರು. ನಾ ಏನು ಹೇಳೋಣ ಡ್ಯಾನ್ಸ್ ಮಾಡಾಕತ್ತಿದ್ರು. ಸೊ ಹಂಗೇ ಎಲ್ಲನೂ ಕೆಲಸ ಮಾಡಿಕೊಂಡು ಫ್ರೆಂಡ್ಸ್ ಸ್ನಾನ ಮಾಡಿಕೊಂಡು ಒರೆಸಿ ಬಾಂಡೆದೆಲ್ಲ ತೊಳ್ಕೊಂಡು ಅವ್ರಿಗೂ ಚಹಾ ಮಾಡಿ ಕೊಟ್ಟೆ ಫ್ರೆಂಡ್ಸ್. ಚಹಾ ಕುಡಿದು ಹೋದರು. ಆಮೇಲೆ ನಾನು ತಲೆ ಸ್ನಾನ ಮಾಡಿ ಶುಕ್ರವಾರ ಆಗಿರೋದ್ರಿಂದ ಪೂಜೆನೇ ಮಾಡಿದೆ ಫ್ರೆಂಡ್ಸ್. ಇದು ಸ್ವಲ್ಪ ವಿಡಿಯೋ ಹಿಂದೆ ಮುಂದೆ ಆಗಾಕತ್ತಾವ ಫ್ರೆಂಡ್ಸ್. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯೊಳಗೆ ಸಿಂಪಲ್ಲಾಗಿ ಮಹಾಲಕ್ಷ್ಮಿ ಪೂಜೆ ಮಾಡಿದ್ವಿ. ಇವಾಗ ನಮ್ಮ ಅಥರ್ವ ಆರು ಫಸ್ಟ್ ಟೈಮ್ ಸ್ಕೂಲಿಗೆ ಹೊಂಟಾನ ಫ್ರೆಂಡ್ಸ್. ಸೊ ಹಾಗಾಗಿ ಜೇಮ್ಸ್ ತಂದು ಕೊಟ್ಟಿದ್ರು ಅವ್ರ ಪಪ್ಪ. ಸೊ ಜೇಮ್ಸ್ ತಿನ್ನಾಕತ್ತಿದ್ದ. ಫಸ್ಟ್ ಟೈಮ್ ಸ್ಕೂಲಿಗೆ ಹೊಂಟಾನ ಫ್ರೆಂಡ್ಸ್. ಅವ್ನಿಗಿಂತ ಖುಷಿ ನನಗೆ ಐತಿ, ನನ್ನ ಮಗ ಸ್ಕೂಲಿಗೆ ಹೊಂಟನಲ್ಲ ಅಂತ ಕೇಳಿ. ಸೊ ಹಾಗಾಗಿ ಸ್ವಲ್ಪ ಖುಷಿ ಆಯಿತು. ಅದನ್ನು ಕ್ಲಿಪ್ನ ತೊಗೊಂಡೆ. ಎಲ್ಲರೂ ಅಥರ್ವ ಆಟ ಆಡತ್ತಿದ್ರು. ಇನ್ನೂ ಟೈಮ್ ಇತ್ತು ಫ್ರೆಂಡ್ಸ್. ಸೊ ಹಾಗಾಗಿ ಅವರು ಆಟ ಆಡತ್ತಿದ್ರು. ನಮ್ಮ ಅಥರ್ವ ನೋಡಿ ಎಷ್ಟು ಚಂದ ಹಾಯ್ ಮಾಡ್ತಾನೆ. ಇವಾಗಂತೂ ಸಿಕ್ಕಾಪಟ್ಟೆ ತುಂಟ ಆಗಿಬಿಟ್ಟಾನ. ಹಾಗೇನೆ ಫ್ರೆಂಡ್ಸ್ ಸ್ವಲ್ಪ ವಿಡಿಯೋಸ್ ಲೇಟಾಗಿ ಬರಾಕತ್ತವು. ಅವ್ರನ್ನ ಸ್ವಲ್ಪ ನಾನು ಬೇರೆ ಕೆಲಸದೊಳಗೆ ಬ್ಯುಸಿ ಇದ್ದೀನಿ. ಹಾಗಾಗಿ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ರಂಗೋಲಿ ಇಷ್ಟ ಆಯ್ತಂದ್ರೆ ಅಂತ ಕಮೆಂಟ್ ಮಾಡಿ. ಮನೆ ಮುಂದೆ ರಂಗೋಲಿ ಹಾಕಿ ಪೂಜೆ ಮಾಡಿದ್ರೆ ಅದೇನೂ ಗೊತ್ತಿಲ್ಲ, ಮನಸ್ಸಿಗೆ ಇಷ್ಟು ನೆಮ್ಮದಿ ಸಿಗುತ್ತೆ ಫ್ರೆಂಡ್ಸ್. ಅವತ್ತು ಮನೆ ಎಷ್ಟು ಶಾಂತಿ ಇರುತ್ತೆ, ಅಷ್ಟು ಶಾಂತಿ ಇರುತ್ತೆ. ಸೊ ಹಾಗೇನೆ ಎಲ್ಲನೂ ಕೆಲಸ ಮಾಡ್ಕೊಂಡ್ವಿ. ಒಂದು ಟೈಮ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಊಟ ಮಾಡಿಸಿ ಅವನಿಗೆ ಆಟ ಆಡ್ಸೋಕೆ ಬಿಟ್ಟಿದ್ವಿ ಫ್ರೆಂಡ್ಸ್. ವಿಡಿಯೋನ ಯಾಕೆ ಮಾಡೋಕತ್ತಿದ್ದಿಲ್ಲ ಅಂತಂದರೆ ಸ್ವಲ್ಪ ಬೇರೆ ಒಂದೊಂದು ಕೆಲಸ ಮಾಡತ್ತೀನಿ ಫ್ರೆಂಡ್ಸ್. ಈ ಯೂಟ್ಯೂಬ್ನ ನಂಬ್ಕೊಂಡು ಇಷ್ಟು ದಿನ ನಾನು ವೆಯ್ಟ್ ಮಾಡಿದೆ. ಬಟ್ ಅದರಲ್ಲಿಂತ ಇನ್ನೂ ನನಗೆ ಸಕ್ಸಸ್ ಕಾಣಕತ್ತಿಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಮಾಡೋದು ನಿಲ್ಲಿಸಂಗಿಲ್ಲ. ಬಟ್ ಸ್ವಲ್ಪ ಡಿಲೇ ಆಗುತ್ತೆ. ಇನ್ನೂ ಒಂದು ಕೆಲಸನ ನಾನು ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡೀನಿ. ಅದು ಏನು ಎತ್ತ ಅಂತ ಒಂದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಫ್ರೆಂಡ್ಸ್. ಸೊ ಹಂಗಾಗಿ ಅವನು ಆ ಥರನೂ ಸ್ಕೂಲಿಗೆ ಬಿಟ್ಟು ಬಂದೆ ಫ್ರೆಂಡ್ಸ್. ಬಿಟ್ಟು ಬಂದು ನಾನು ಗ್ಯಾಸ್ ಪೂಜೆನೂ ಮಾಡ್ಕೋತೀನಿ ಪೂಜೆ ಮಾಡುವಾಗ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಪಲ್ಯ ತೊಗೊಂಬಂದಿದ್ರು. ಪಲ್ಯನ ಮಾಡಿದ್ದೆ, ಮೆಂತ್ಯ ಪಲ್ಯ. ಒಬ್ಬನೇ ಇದ್ದಾನಲ್ಲ ಫ್ರೆಂಡ್ಸ್, ಅವನಿಗೆ ಆಟ ಆಡೋಕೆ ಅವ್ರ ಅಣ್ಣ ಇದ್ದಂದ್ರೆ ಚೆಂದ ಆಟ ಆಡ್ತಾನೆ. ಅವ್ರ ಅಣ್ಣ ಇರಲಿಲ್ಲ ಅಂತಿಗೂ ಸ್ವಲ್ಪ ಸಿಡಿ ಮಾಡ್ತಾನೆ. ಬಾಂಡೆ ಇದಾವೆ ಫ್ರೆಂಡ್ಸ್. ಮಧ್ಯಾಹ್ನ ಅಡುಗೆ ಮಾಡಿದ್ನಲ್ಲ. ಸೊ ಹಾಗಾಗಿ ಅಪ್ಪಪ್ಪ ಬರುವಾಗ ಮನೆಗೆ ಊಟಕ್ಕೆ ಬರಾಕತ್ತಿದ್ರು. ಬರುವಾಗ ಕರ್ಕೊಂಡು ಬಂದರು. ಒಂದು ಏನೋ ಸ್ವಲ್ಪ ಲ್ಯಾಂಗ್ವೇಜ್ದು ಅವನಿಗೆ ಅಡ್ಜಸ್ಟ್ ಆಗೋಕತ್ತಿಲ್ಲ. ಇಲ್ಲಿ ಮರಾಠಿ ಮಾತಾಡ್ತಾರೆ, ನಾವೆಲ್ಲ ಮನ್ಯಾಗ ಕನ್ನಡ ಮಾತಾಡ್ತೀವಿ. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಅಡ್ಜಸ್ಟ್ ಆಗೋಕತ್ತಿಲ್ಲ ಫ್ರೆಂಡ್ಸ್. ಏನು ಮಾಡೋಕ್ಕಾಗಂಗಿಲ್ಲ. ಇದು ಮತ್ತು ಮಾರನೇ ದಿನ ಬೆಳಗ್ಗೆ ಫ್ರೆಂಡ್ಸ್ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ. ಏನಪ್ಪ ಅಂತಂದ್ರೆ ಅವ್ನು ಸ್ಕೂಲಿಗೆ ಹೋಗೋತ್ನಾಗ ಒಂದು ಸ್ವಲ್ಪ ಅದೊಂದು ಕ್ಲಿಪ್ ಇರಲಿ ಅಂತ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸ್ಕೂಲಿಗೆ ಹೋದ ಫ್ರೆಂಡ್ಸ್ 2 ಡೇಸ್ ಲಾಗ್ ಐತಿದ್ದು. ಒಂದು 2-3 ದಿನ ಆಯ್ತು ವಿಡಿಯೋನೇ ಹಾಕಿಲ್ಲ. ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸ್. ಹಾಗಾಗಿ ಗಂಟ್ಲು ಹಿಡ್ಕೊಂಡ್ಬಿಟ್ಟೈತಿ. ವಾಯ್ಸ್ ಓವರ್ ಕೊಡೋಕೆ ಮಾತು ಸ್ಪಷ್ಟ ಇರಬೇಕಲ್ಲ. ಸೊ ಹಾಗಾಗಿ ಬರ್ರಿ ಏನು ಮಾಡಿ ತೋರಿಸ್ತೀನಿ. ನಮ್ಮ ಮನೆಯವರು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಯಾರ ಫ್ರೆಂಡ್ಸ್. ಸೊ ಹಾಗಾಗಿ ಇದು 2 ಡೇಸ್ ವಿಡಿಯೋ ಫ್ರೆಂಡ್ಸ್. ಹೋಗ್ಯಾರ ಅಂದರೆ ಇಲ್ಲೇ ಸಮೀಪ ಹೋಗ್ತೀನಿ ಅಂದರು. ಆಮೇಲೆ ಇದ್ರೆ ಇಲ್ಲ ನಾನು ದೂರ ಹೋಗ್ತೀನಿ ಅಡುಗೆ ಮಾಡಂತಂದ್ರು. ಮತ್ತೆ ಎಲ್ಲ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿದೆ ಫ್ರೆಂಡ್ಸ್.
ಆರೋಗ್ಯ ಬಿಟ್ಟು ಬಂದೀನಿ. ಅವ್ನಿಗೆ ಸೈಕಲ್ ಬೇಕಂತ ಸಿಕ್ಕಾಪಟ್ಟೆ, ನನಗಂತೂ ಸಿಕ್ಕಾಪಟ್ಟೆ ಕಾಡಕತ್ತಾನ. ಸೈಕಲ್ ಬೇಕು, ನಾ ಸ್ಕೂಲಿಗೆ ಹೋಗಲ್ಲ ಅನ್ನಕತ್ತಿದ್ನ. ಇಲ್ಲಪ್ಪ ಸಂಜೆ ಕಡೆ ತರೋಣ ಅಂತ ರಂಬೇಶ್ಗೆ ಹೇಳಿ ಬಿಟ್ಟು ಬಂದೀನಿ. ಮಗಳು ಕರ್ಕೊಂಬರ್ಬೇಕು, ಮಲ್ಕೊಂಡಾನ. ಇಲ್ಲಿ ಬಾಜುದವ್ರಿಗೆ ಹೇಳಿ ಹೋಗಿ ಕರ್ಕೊಂಬರ್ತೀನಿ ಫ್ರೆಂಡ್ಸ್. ಅಳ್ಳಕತ್ತಿರ್ಬೇಕು. ಇದು ಮನೆಯೊಳಗೆ ನಾನು ಮಾಡಾಕತ್ತೀನಿ, ಅದೊಂಥರ ಬಿಸ್ನೆಸ್ ತೋರಿಸ್ತೀನಿ ಫ್ರೆಂಡ್ಸ. ನಾನು ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಾಗ ಕಂಪ್ಲೀಟಾಗಿ ಹೇಳ್ತೀನಿ, ಹೆಂಗೆ ಏನು ಇರ್ತದೆ. ₹1 ಇನ್ವೆಸ್ಟ್ ಮಾಡುವಂಗಿಲ್ಲ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಾಗ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ನೋಡ್ತಾ ಇರ್ಬೋದು. ಬರ್ರಿ, ಪಲ್ಯ ಅಂತ ಇದನ್ನು ತೋರಿಸ್ತೀನಿ. ಇಲ್ಲಿ ಚೆನ್ನಾಗಿ ಮಾಡಿ ಪಲ್ಯ ಮಾಡಿದ್ನ ಫ್ರೆಂಡ್ಸ. ಮನೆ ಗೃಹಿಣಿಗಂತೂ ಯಾವ್ದು ಪಲ್ಯ ಮಾಡೋಕ್ಕೂ ಮನೆಯೊಳಗೆ ಸಾಕಷ್ಟು ಕಾಳುಗಳಿದ್ರು ಏನಿದ್ರು ಅದೊಂದು ಟೆನ್ಷನ್ ಫ್ರೆಂಡ್ಸ್. ಯಾವ್ದು ಮಾಡಬೇಕು, ಏನು ಮಾಡಬೇಕು, ಯಾವುದು ಅರ್ಜೆಂಟಿಗೆ ಯಾವುದಾಗುತ್ತಾ ಅಂತ ಕೇಳಿ ನನಗೂ ಅದೇ ಆಗುತ್ತಾ. ಸೊ ನಮ್ಮ 6-11 ಗಂಟೆ ಸ್ಕೂಲಿಗೆ ಹೋಗ್ತಾನೋ. ಅವನಿಗೆ ಅವನಿಗೆ ನಾ ಏನು ನಾಷ್ಟ ಗಿಷ್ಟ ಏನು ಮಾಡೋಂಗಿಲ್ಲ ಫ್ರೆಂಡ್ಸ್. ಚಪಾತಿನೇ, ನಮ್ಮ ಮನೆಯೊಳಗೆ ಚಪಾತಿನೇ ಉಂಡು ಹೋಗ್ತಾರೆ.